ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ಒಂದು ನಮ್ಮ ರೆವಿನ್ಯೂ ಸೈಟ್ ಓನರ್ಸ್‌ಗೆ ಏನು ರೆವಿನ್ಯೂ ಸೈಟ್ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಅಂತಲೇನೆ ಹೇಳ್ಬೇಕು. ಯಾಕೆ ಗುಡ್ ನ್ಯೂಸ್ ಅಂತ ಅಂದ್ರೆ, ನಮ್ಮ ನಾಡಪ್ರಭು ಕೆಂಪೇಗೌಡ ಲೇಔಟ್ ಏನಿದೆ, ಕೆಂಪೇಗೌಡ ಲೇಔಟ್‌ಗೆ ಭೂ ಸ್ವಾಧೀನವಾಗಿರುವಂತಹ ಜಮೀನಿನಲ್ಲಿ ಇರುವಂತಹ ರೆವಿನ್ಯೂ ಸೈಟ್ ಮಾಲೀಕರಿಂದ ಅರ್ಜಿಗಳನ್ನ ಆಹ್ವಾನಿಸುವ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನ ಮತ್ತೆ ಒಂದು ಆದೇಶವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದ್ರ ಬಗ್ಗೆನೇನೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಏನು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಏನ್ ಹೇಳ್ತೀವಿ, BDA, ಅದು ಬಂದ್ಬಿಟ್ಟು ಇವಾಗ GBA ಅಂತ ಆಗಿರೋದು, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ. ಆದ್ರೂ ಕೂಡ ಪೂರ್ತಿ ಎಲ್ಲನೂ ಈ BDA ಅಂಡರ್ ಅಲ್ಲೇನೆ ನೇಮ್ ಈ ಮಾತ್ರ ಚೇಂಜ್ ಆಗಿರೋದು ಅಷ್ಟೇನೇನೆ. ಇದು ಬಂದ್ಬಿಟ್ಟು ನಮ್ಮ ನಾಡಪ್ರಭು ಕೆಂಪೇಗೌಡ ಬಡಾವಣೆಗಾಗಿ ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿಯಲ್ಲಿರುವಂತಹ ಸೀಗೆಹಳ್ಳಿ, ಕನ್ನಳ್ಳಿ, ಕೊಡಿಗೆಹಳ್ಳಿ ಮತ್ತು ಮಂಗನಹಳ್ಳಿ ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯಲ್ಲಿರುವಂತಹ ಕೊಮ್ಮಘಟ್ಟ, ಭೀಮನಕುಪ್ಪೆ, ರಾಮಸಾಗರ, ರಾಮಸಂದ್ರ, ಕೆಂಚನ್ಪುರ, ಸೂಲಿಕೆರೆ, ಕೃಷ್ಣಸಾಗರ, ಚಳ್ಳಕಟ್ಟ ಇವೆಲ್ಲ ಗ್ರಾಮಗಳಲ್ಲಿನ ಜಮೀನುಗಳನ್ನ ಭೂ ಸ್ವಾಧೀನ ಪಡಿಸಿಕೊಳ್ಳಲು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1976 ಕಾಲಂ ನಂಬರ್ 17 ರಂತೆ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿರುತ್ತದೆ. ನಂತರ ದಿನಾಂಕ 18/2/2010 ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿರುತ್ತದೆ. ಇದು ಭೂ ಸ್ವಾಧೀನಕ್ಕೆ ಒಳಪಟ್ಟಿರುವಂತಹ ಮೇಲ್ಕಂಡ ಜಮೀನಿನಲ್ಲಿನ ರೆವೆನ್ಯೂ ಬದಲಿ ನಿವೇಶನಗಳನ್ನ ನೀಡುವಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹಲವಾರು ರಿಟ್ ಅರ್ಜಿಗಳನ್ನ ಸಲ್ಲಿಸಿತ್ತು. ಈ ಪ್ರಕರಣಗಳನ್ನ ಒಳಗೊಂಡಂತಹ ಮಾನ್ಯ ಉಚ್ಚ ನ್ಯಾಯಾಲಯವು ರಿಟ್ ಅಪೀಲ್ ಸಂಖ್ಯೆ 1783/2014 ದಿನಾಂಕ 22/2/2024 ಆದೇಶ ಆಗುತ್ತೆ. ಏನು ಈ ವಿಲೇಜಸ್ ಎಲ್ಲನೂ ನಾನು ಹೇಳಿದೆ, ಈ ವಿಲೇಜಸ್ ಅಲ್ಲಿರುವಂತಹ ಜಮೀನುಗಳಲ್ಲಿನ ಸೈಟ್ ರೆವೆನ್ಯೂ ಸೈಟ್ ಮಾಲೀಕರಿಗೆ ಏನು ಒಂದು ನ್ಯಾಯ ಒದಗಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಪ್ರತಿಯೊಬ್ಬರು ಕೂಡ ಅದು ಕೆಲಸ ಮಾಡಲೇಬೇಕಾಗುತ್ತದೆ. ಏನು ಈ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ನಿರ್ದೇಶಿಸಿರುವಂತೆ ಪ್ರಾಥಮಿಕ ಅಧಿಸೂಚನೆಗೆ ಮುಂಚಿತವಾಗಿ ಶುದ್ಧ ಕ್ರಯಕ್ಕೆ ಪಡೆದಿರುವಂತಹ ಯಾರೆಲ್ಲನೂ ಅಧಿಸೂಚನೆಗೆ ಮುಂಚೆನೇನೆ ರೆವೆನ್ಯೂ ಸೈಟ್ ಅನ್ನ ಖರೀದಿ ಮಾಡಿ ಶುದ್ಧ ಕ್ರಯಕ್ಕೆ ಪಡೆದಿರ್ತಾರೆ, ಆ ನಿವೇಶನದಾರರಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಅರ್ಹ ರೆವೆನ್ಯೂ ನಿವೇಶನದಾರರಿಗೆ ಏನು ಸೈಟ್ ಅನ್ನ ತಗೊಂಡಿರ್ತಾರೆ, ಆ ಸೈಟ್ ಮಾಲೀಕರಿಂದ ನಿಗದಿತ ನಮೂನೆಯ ಅರ್ಜಿಗಳನ್ನ ಕೆನರಾ ಬ್ಯಾಂಕ್ ಅಥವಾ BDA ಕಚೇರಿ ಆವರಣದ ಶಾಖೆಯಿಂದ ಕಚೇರಿ ಆವರಣದಲ್ಲಿ ದಿನಾಂಕ 2024 ಮಾರ್ಚ್ 2020 23/5/2024 ಅವಕಾಶ ಕಲ್ಪಿಸಲಾಗಿತ್ತು. ಪೂರ್ಣ ಪ್ರಮಾಣದಲ್ಲಿ ರೆವೆನ್ಯೂ ನಿವೇಶನದಾರರು ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಣಿ ಪಡೆದುಕೊಂಡಿರುವುದಿಲ್ಲ. ಯಾಕಂತಂದ್ರೆ ಎಷ್ಟೋ ಜನಕ್ಕೆ ಅದು ಇನ್ಫಾರ್ಮೇಶನ್ ಗೊತ್ತಾಗಿರೋದಿಲ್ಲ. ಆದ್ರಿಂದ ದಿನಾಂಕ 6/4/2026 ಅಂದ್ರೆ ಇದೇ ತಿಂಗಳು 6ನೇ ತಾರೀಕು ಏಪ್ರಿಲ್ 2026 4/7 ಜುಲೈ 4ನೇ ತಾರೀಕು 2026 ಅರ್ಜಿಗಳನ್ನ ತಗೊಳ್ತಾ ಇದ್ದಾರೆ. ಅಂತ ಅಂದ್ರೆ ಏನು ಕೆಂಪೇಗೌಡ ಲೇಔಟ್ಗೆ ಅಧಿಸೂಚನೆ ಆಗಿತ್ತು, ಆ ಅಧಿಸೂಚನೆಗೆ ಮುಂಚೆ ಯಾರೆಲ್ಲ ರೆವೆನ್ಯೂ ಸೈಟ್ ಅನ್ನ ತಗೊಂಡಿದ್ದೀರಾ ಅವರಿಗೆ ಬದಲಿ ಸೈಟ್ ಕೊಡಲು ನಮ್ಮ ಸರ್ಕಾರ ಒಪ್ಪಿ ಎಲ್ಲರ ಕಡೆಯಿಂದನೂ ಕೂಡ ಅರ್ಜಿಯನ್ನ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ಅಲ್ಲಿ
ಒಂದು ಸೈಟುಗಳನ್ನ ಕಳ್ಕೊಂಡಿದ್ರು. ಆದ್ರಿಂದ ಒಂದು ನ್ಯಾಯ ರೀತಿಯಾಗಿ ಯೋಚನೆ ಮಾಡಿ ಈ ಒಂದು ಅವಕಾಶವನ್ನ ಮತ್ತೆ ಸರ್ಕಾರ ಕಲ್ಪಿಸಲಾಗ್ತಾ ಇದೆ. ಏನು ಈ ಉದ್ದೇಶಿತ ಬಡಾವಣೆಗೆ ಅರ್ಜಿ ಸಲ್ಲಿಸಿದಂತಹ ಸದರಿ ಬಡಾವಣೆಯ ಕಂದಾಯ ನಿವೇಶನದಾರರ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಸದರಿ ಜಮೀನುಗಳಲ್ಲಿ ಪ್ರಾಥಮಿಕ ಅಧಿಸೂಚನೆಗೂ ಮುಂಚೆ ಏನು ರೆವೆನ್ಯೂ ನಿವೇಶನಗಳನ್ನ ಖರೀದಿ ಮಾಡಿದ್ರು, ಅಧಿಸೂಚನೆಗೆ ಒಳಪಟ್ಟಿರುವಂತಹ ಜಮೀನುಗಳಲ್ಲಿ ಏನು ಸೈಟ್ ಅನ್ನ ಖರೀದಿ ಮಾಡಿದ್ರು, ಎಲ್ಲ ಖರೀದಿದಾರರು ಕೂಡ ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬಹುದು. ಯಾಕಂತಂದ್ರೆ ಎಷ್ಟೋ ಜನ ನಿವೇಶನಗಳನ್ನ ಕಳ್ಕೊಂಡಿದ್ದೀರಾ. ಆ ಕಳ್ಕೊಂಡಿರೋರು ಬದಲಿ ನಿವೇಶನವನ್ನ ಪಡೆಯೋದಕ್ಕೆ ಒಂದು ಮಾರ್ಗ ಅಂತಲೇನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಅರ್ಜಿ ಹಾಕ್ಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದ್ರೆ, ನೀವು ಇದೇ ತಿಂಗಳು 6ನೇ ತಾರೀಕಿಂದ ಜುಲೈ 4ನೇ ತಾರೀಕು ಒಳಗಡೆ ನೀವು, ನಾನು ಡಾಕ್ಯುಮೆಂಟ್ ಲಿಸ್ಟ್ ಕೂಡ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಹಾಕಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಏನೇನು ಬೇಕಾಗುತ್ತೆ ಅಂತ ಅಂದ್ರೆ, ನಿಮ್ಮ ಡಾಕ್ಯುಮೆಂಟ್ಸು ಪೂರ್ಣ ಅಂಚೆ ವಿಳಾಸ ಅಂತಂದ್ರೆ ನಿಮ್ದು ಪೋಸ್ಟಲ್ ಅಡ್ರೆಸ್, ಮತ್ತೆ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್, ಮತ್ತೆ ಸಹಿ ಮಾಡಿರುವಂತಹ ಒಂದು ಭಾವಚಿತ್ರ ಅಂದ್ರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ಗೆ ಏನು ನಿಮ್ಮ ಹೆಸರಿಗೆ ರಿಜಿಸ್ಟರ್ಡ್ ಆಗಿರುತ್ತೆ ಅದು ಕ್ರಯ ಪತ್ರ, ಮತ್ತೆ ಮಾಲೀಕತ್ವಕ್ಕೆ ಸಂಬಂಧಿಸಿದಂತಹ ಪುರಾವೆಗಳು. ಯಾಕಂದ್ರೆ ಇಸಿ ಆಗ್ಬೋದು ಅಥವಾ ರೆವಿನ್ಯೂ ಖಾತಾ ಆಗ್ಬೋದು ಇದು. ಮತ್ತೆ ನೀವು ಮಸ್ಟ್ ಅಂಡ್ ಶುಡ್ ಟ್ರಾನ್ಸಾಕ್ಷನ್ ಆಗಿರುವಂತಹ ನಮೂನೆ 15 ಇಸಿನೇನೆ ತಗೊಂಡೋಗ್ಬೇಕು. ಇಷ್ಟು ಎಲ್ಲ ಡಾಕ್ಯುಮೆಂಟ್ಸ್, ಮತ್ತೆ ಏನಾದ್ರೂ ಟ್ಯಾಕ್ಸ್ ಏನಾದ್ರೂ ಪೇ ಮಾಡಿದ್ರೆ ಟ್ಯಾಕ್ಸ್ ರಿಸಿಪ್ಟ್, ಇಷ್ಟು ಡಾಕ್ಯುಮೆಂಟ್ ತಗೊಂಡು ನೀವು ಇದೇ ತಿಂಗಳು 6ನೇ ತಾರೀಕು ಬಿಡಿಎ ಆಫೀಸ್ ಹತ್ರ ಆದ್ರೂ ಹೋಗ್ಬೋದು, ಅಥವಾ ನೀವು ಯಾವುದೇ ಒಂದು ಕೆನರಾ ಬ್ಯಾಂಕ್ ಅಲ್ಲೂ ಕೂಡ ಈ ವ್ಯವಸ್ಥೆಯನ್ನ ಮಾಡ್ತಾ ಇದೆ ನಮ್ಮ ಗವರ್ನಮೆಂಟ್. ಈ ಉಪಯೋಗವನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬಹುದು. ಮತ್ತೆ ಇನ್ನೊಂದು ವಿಷಯದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಅಂದ್ರೆ, ಯಾರೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ರೆವೆನ್ಯೂ ಸೈಟಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ನೀವು ಬಾಪೂಜಿ ಸೇವಾ ಕೇಂದ್ರದಲ್ಲಿ ಪೇ ಮಾಡಿದೀರಾ, ಅವರು ಎಲ್ಲರೂ ಕೂಡ ನಿಮ್ಮ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಮತ್ತೆ ನಾನು ಡಾಕ್ಯುಮೆಂಟ್ ಲಿಸ್ಟ್ ಅನ್ನ ಹಾಕ್ತೀನಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ದಾಖಲಾತಿಗಳನ್ನ ತಗೊಂಡು ಬಂದ್ರೆ ನಮ್ಮ ಆಫೀಸ್ ಕಡೆಯಿಂದ ನಾವು ಪಂಚಾಯಿತಿ, ಪುರಸಭೆ, ನಗರಸಭೆ ಎಲ್ಲ ಖಾತಾ ಅಪ್ಲಿಕೇಶನ್ ಅನ್ನು ಕೂಡ ನಾವು ಹಾಕಿಕೊಡ್ತೇವೆ. ಮತ್ತೆ ನಿಮ್ಗೆ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಸರ್ವಿಸ್ ಅಂದ್ರೆ ಡಿಸಿ ಕನ್ವರ್ಷನ್ ಆಗಿರ್ಬೋದು, ಅಥವಾ ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಹಳೆ ದಾಖಲೆಗಳೇನಾದ್ರೂ ಬೇಕಿದ್ರೆ, ಅಥವಾ ನೀವೆಲ್ಲಾದ್ರೂ ಯಾವುದಾದ್ರೂ ಭೂಮಿ ಅಥವಾ ಸೈಟು ಅಥವಾ ಮನೆ ಏನಾದ್ರೂ ಪರ್ಚೇಸ್ ಮಾಡ್ತಾ ಇದ್ರೆ ಲೀಗಲ್ ಒಪಿನಿಯನ್ ಆಗ್ಬೋದು, ಪ್ರತಿಯೊಂದು ಕೂಡ ನಮ್ಮ ಆಫೀಸ್ ಕಡೆಯಿಂದಲೇನೆ ಖಾತೆ, ಪಾಣಿ, ಇಸಿ ಪ್ರತಿಯೊಂದು ದಾಖಲಾತಿಗಳನ್ನ ಕೂಡ ನಮ್ಮ ಆಫೀಸಿಂದ ನಾವು ಪ್ರೊವೈಡ್ ಮಾಡ್ತೇವೆ. ಮತ್ತೆ ನಿಮ್ಗೆ ಖಾತಾ ಬೇಕಾದ್ರೂ ಕೂಡ ಪ್ರತಿಯೊಂದು ಕೂಡ ಈ ಆಸ್ತಿ ಆಗ್ಬೋದು, ಈ ಸ್ವತ್ತು ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು, ಬಿಬಿಎಂಪಿ ಆಗ್ಬೋದು, ಬಿಡಿಎ ಆಗ್ಬೋದು, ಪಂಚಾಯತ್ ಆಗ್ಬೋದು, ಪ್ರತಿಯೊಂದು ರೆವೆನ್ಯೂ ಸೈಟಿಗೂ ಕೂಡ ನಾವು ಖಾತಾವನ್ನು ಕೂಡ ಮಾಡಿ ಕೊಡ್ತೇವೆ. ಯಾಕಂದ್ರೆ ಇವಾಗ ಯಾರೆಲ್ಲ ಟ್ಯಾಕ್ಸ್ ಕಟ್ಟಿ ಮನೆಯಲ್ಲಿ ಸುಮ್ನೆ ರಿಸಿಪ್ಟ್ ಇಟ್ಕೊಂಡಿದೀರಾ ಅವರೆಲ್ಲರೂ ಇಮ್ಮಿಡಿಯೇಟ್ ನಿಮ್ದು ಇಸಿ, RTC ಮತ್ತೆ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಂಡ್ ಬಂದ್ರೆ ನಿಮ್ಗೆ ವಾರ 15 ದಿನದೊಳಗಡೆನೆ ನಿಮ್ಗೆ ಖಾತಾ ಕೂಡ ಸಿಗುತ್ತೆ. ಎಲ್ಲರೂ ಕೂಡ ಈ ಕಾಲಾವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.